Hello my dear students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ನಿನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಿಮ್ಮ ಅಕೌಂಟೆನ್ಸಿ ಫಸ್ಟ್ PUC ಅಕೌಂಟೆನ್ಸಿಗೆ ಕೇಳುವಂತಹ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಮತ್ತು ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೆ. ಓಕೆನಾ? ಆ ಒಂದು ಕ್ವೆಶ್ಚನ್ಸು ಎಲ್ಲ ಚಾಪ್ಟರ್ನು ಕವರ್ ಆಗಿ ಇರುವಂತಹ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅಷ್ಟೇ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಅಕೌಂಟೆನ್ಸಿ ಅಂತ ಬಂದಾಗ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟು, ಪ್ರಾಬ್ಲಮ್ಮೇ ಮೇಯ್ನು. ಆದರೆ ನೀವು ಒಳ್ಳೆ ಸ್ಕೋರ್ ಮಾಡಬೇಕು, ಔಟ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಥಿಯರಿನ ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ದಟ್ ಈಸ್ ಸೆಕ್ಷನ್ A ಮತ್ತು ಸೆಕ್ಷನ್ B ಇಂಪಾರ್ಟೆಂಟ್. ಅದಕ್ಕಾಗಿ ಥಿಯರಿ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು, 1 ಮಾರ್ಕಿಗೆ ಎಷ್ಟು ಆನ್ಸರ್ ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಆನ್ಸರ್ ಬರೀಬೇಕು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ, 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಆನ್ಸರ್ನ ಯಾವ ರೀತಿ ಬರೀಬೇಕು ಅನ್ನೋದು ನೋಡೋಣ. ಇದು ನಿಮ್ಮ ಲಾಸ್ಟ್ ಇಯರ್ ಅಕೌಂಟೆನ್ಸಿ ಪೇಪರು, ಮಾಡೆಲ್ ಪೇಪರ್ ಏನಿತ್ತು ಲಾಸ್ಟ್ ಇಯರ್ ಪೇಪರು. 2 ಪೇಪರ್ ಇದೆ. ಈ 2 ಪೇಪರಲ್ಲಿರೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತೀನಿ, ಪ್ಲಸ್ ಆನ್ಸರ್ನ ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳ್ಕೊಂಡು ತೋರಿಸ್ತೀನಿ. ಅದ್ರ ಜೊತೆಗೆ ವಿಡಿಯೋ ಎಂಡಲ್ಲಿ ಹೋಲ್ ಎಲ್ಲ ಚಾಪ್ಟರಿನ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸನ್ನು ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ವಾಚ್ ಮಾಡಿ. ಇದೇ ರೀತಿ ನಿಮಗೆ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನುವಂತಹ ರೀಸನ್ ಯಾರಿಗಿದೆ ಅವರು ಏನು ಮಾಡಬೇಕು, ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಆಲ್ರೆಡಿ ನೀವು ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ 100ಗೆ 100 ತೆಗಿಯೋ ಥರ ಏನೋ ಪಾಸಿಂಗ್ ಪ್ಯಾಕೇಜ್ನ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೀವು ಎಲ್ಲ ವೀಡಿಯೋಸ್ನ ವಾಚ್ ಮಾಡಿದವರು ಗೊತ್ತಾಗಿರುತ್ತೆ ಆ್ಯಂಡ್ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಹಾಗಾಗಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಿಮಗೆ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. 1 ಮಾರ್ಕಿಗೆ 2 ಮಾರ್ಕ್ಸಿಗೆ ಹೇಳುವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 1 ಮಾರ್ಕಿಗೆ ನೀವು ಬರೆಯುವಂಥ ಆನ್ಸರು 1 ವರ್ಡ್ ಅಥವಾ 1-2 ಲೈನಲ್ಲಿ ಇರಬೇಕಾಗತ್ತೆ. ಬಟ್ 2 ಮಾರ್ಕ್ಸಿಗೆ ಬರೆಯುವಾಗ ನೀವು ಜಸ್ಟ್ 2 ಲೈನ್ ಆನ್ಸರ್ನ ಬರೆದ್ರೆ ಯಾವುದೇ ಕಾರಣಕ್ಕೂ 2 ಮಾರ್ಕ್ಸನ್ನು ಕೊಡೋಲ್ಲ. ಹಾಗಾಗಿ ಸ್ವಲ್ಪ ಲೆಂತಿ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನೇನು ಕ್ವಶನ್ ಇದೆ ನಿಮಗೆ, ಸೆಕ್ಷನ್ B-ಯಲ್ಲಿ ಏನೇನು ಕ್ವಶನ್ಸನ್ನು ಕೇಳಿದ್ದಾರೆ, ಟೋಟಲ್ ಆಗಿ 8 ಕ್ವಶನ್ಸ್ ಕೊಟ್ಟಿದ್ದಾರೆ. ಆ 8ಅಲ್ಲಿ ನೀವೇನು ಮಾಡಬೇಕು, 5 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ 5 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು ಅಂದಾಗ ಅದು ಯಾವ ಚಾಪ್ಟರಿಂದ ಬರುತ್ತೆ, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನೋಡಿಕೊಂಡು, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ 8 ಚಾಪ್ಟರಲ್ಲಿ 8 ಕ್ವಶನ್ ತೆಗೆದಿದ್ದಾರೆ. ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 5 ಚಾಪ್ಟರ್ಸು. ಅವಾಗ ನೀವೇನು ಮಾಡ್ಬೋದು, 5 ಚಾಪ್ಟರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನನಗೆ ಗೊತ್ತು ಬರುತ್ತೆ ಅನ್ನೋರು ಏನು ಮಾಡ್ಬೋದು, ಜಸ್ಟ್ 5 ಚಾಪ್ಟರ್ನ ಓದ್ಕೊಂಡು 3 ಚಾಪ್ಟರಲ್ಲಿ ಥಿಯರಿನ ಸ್ಕಿಪ್ ಮಾಡ್ಬೋದು. ಪ್ರಾಬ್ಲಮ್ನ ಯಾವುದೇ ಚಾಪ್ಟ್ರಲ್ಲಿ ಸ್ಕಿಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಥಿಯರಿಯನ್ನು ಏನು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಅದು ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಸೊ ಇಲ್ಲಿ ಏನಿದೆ ನೋಡೋಣ. ಡಿಫೈನ್ ಅಕೌಂಟಿಂಗ್, ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ವಾಟ್ ಯು ಮೀನ್ ಬೈ ಕಾಂಪೌಂಡ್ ವೋಚರ್, state the rules of debit and credit of assets, state 2 objectives of trial balance, what is compensating error, give 2 examples of capital receipt, give the meaning of gross profit. Okay, ಇನ್ನೊಂದು ಕ್ವಶನ್ ಪೇಪರಲ್ಲಿ ಏನಿದೆ ನೋಡೋಣ. Give any 2 examples of revenues. What is double entry system of accounting? What do you mean by compound voucher? State the rules of debit and credit of capital. ಅಲ್ಲಿ ಅಸೆಟ್ ಕೇಳಿದ್ರು, ಇಲ್ಲಿ ಕ್ಯಾಪಿಟಲ್ ಕೇಳಿದರು. ಸೊ ಇದು ಇಂಪಾರ್ಟೆಂಟ್ ಅಂತ ಅರ್ಥ. Name any 2 methods of preparing the trial balance. What do you mean by rectification of errors? Give 2 examples of capital expenditure. Why do you prepare trading and profit and loss account? ಓಕೆ, ಹಾಗಾದರೆ ಆನ್ಸರ್ನ ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಫಸ್ಟ್ ಒನ್, ಡಿಫೈನ್ ಅಕೌಂಟಿಂಗ್. According to American Institute of Certified Public Accountant, accounting is the art of recording, classifying and summarizing in a significant manner and in terms of money transactions and events which are in part at least of a financial character and interpreting the result thereof. ಇದು ಅಕೌಂಟಿಂಗಿಗೆ ಏನೋ ಒಂದು ಡೆಫಿನಿಷನ್ನು. ಇಷ್ಟನ್ನೇ ಬರೀಬೇಕಾಗತ್ತೆ 2 ಮಾರ್ಕ್ಸಿಗೆ. ನೆಕ್ಸ್ಟು, ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಇಲ್ಲಿ 5 ಕಾನ್ಸೆಪ್ಟನ್ನು ಬರೆದಿದ್ದೀನಿ. ಅವ್ರು ಕೇಳಿರೋದು ಓನ್ಲಿ 2 ಬರೆದ್ರೆ ಸಾಕಾಗತ್ತೆ. ಓಕೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ನೆಕ್ಸ್ಟು, ವಾಟ್ ಯು ಮೀನ್ ಬೈ ಕಾಂಪೌಂಡ್ ವೋಚರ್. Voucher which records a transaction that entails multiple debits, credits and one credit and debit is called compound voucher. Once again, voucher which records a transaction that entails multiple debits and credits and
One credit and debit is called compound voucher. State the rules of debit and credit of assets. State the rules of debit and credit of assets. State the rules of debit and credit of capital. ಎರಡು ಕೂಡ ಇಂಪಾರ್ಟೆಂಟು. A debit increases the balance, a credit decreases the balance. ಇದು ರೂಲ್ಸು. ನೆಕ್ಸ್ಟು ಸ್ಟೇಟ್ ಟು ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ನೋಡ್ಕೊಳ್ಳಿ ಆಯಿತಾ. ಏನು, ಎರಡು ಆಬ್ಜೆಕ್ಟಿವ್ಸ್ನ ಬರಿಬೇಕು. ಇಲ್ಲಿ 4 ಇದೆ, ನೀವು ಯಾವ್ದಾದ್ರು 2 ಬರೆದ್ರೆ ಸಾಕು. ಟೈಮ್ ಇತ್ತು ಅಂದ್ರೆ 4 ಬರಿಬಹುದು. ಟು ಚೆಕ್ ದ ಅರಿಥಮೆಟಿಕ್ ದ ಅಕ್ಯುರಸಿ ಆಫ್ ದ ಬುಕ್ಸ್, ಟು ಹೆಲ್ಪ್ ಇನ್ ಲೊಕೇಟಿಂಗ್ ಎರರ್ಸ್, to ensure that the total of all debits equals the total of all the credits, to determine the financial efficiency of the ledger accounts. Next, what is compensating error? 2 or more errors committed in such a way that they nullify the effect of each other on the debit and credit. Give 2 examples of capital receipt. Give 2 examples of capital receipt. ಏನು ಎಕ್ಸಾಂಪಲ್ಲು? ಕ್ಯಾಶ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಬೈ ಎ ನ್ಯೂ ಪಾರ್ಟ್ನರ್, ಪರ್ಚೇಸ್ ಆಫ್ ಶೇರ್ಸ್, ಎಕ್ಸ್ಪೆಂಡಿಚರ್ ಆನ್ ಮಷಿನರಿ, ಎಕ್ಸ್ಪೆಂಡಿಚರ್ ಆನ್ ಲ್ಯಾಂಡ್ಸ್ ಆ್ಯಂಡ್ ಬಿಲ್ಡಿಂಗ್, ಇನ್ಶೂರೆನ್ಸ್ ಕ್ಲೈಮ್ಸ್. ಟೋಟಲ್ ಆಗಿ 6 ಪಾಯಿಂಟ್ ಇದೆ. ಏನು ಮಾಡ್ಬೋದು, 2 ಕೊಟ್ಟರೆ ಸಾಕು, 2 ಎಕ್ಸಾಂಪಲ್ ಕೊಟ್ಟರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ಜಾಸ್ತಿ ಬರೆಯೋ ಉದ್ದೇಶ ಪೇಪರ್ಗೆ ಒಳ್ಳೆ ಸ್ಕೋರ್ ಆಗಲಿ ಅನ್ನೋ ಕಾರಣಕ್ಕೆ. ಅದು ನಿಮಗೆ ಬಿಟ್ಟಿದ್ದು, ಜಸ್ಟ್ 2 ಬರೆದ್ರೆ ಸಾಕು. Next one, give the meaning of gross profit. Gross profit may be defined as the excess of sales over cost of the goods sold. Gross profit may be defined as the excess of sales over cost of the goods sold. Formula ಏನು? Gross profit is equal to sales minus cost of goods sold. ನೆಕ್ಸ್ಟು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ನು. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ರೆವಿನ್ಯೂಸು. ರೆವಿನ್ಯೂಸ್ಗೆ 2 ಎಕ್ಸಾಂಪಲ್ ಕೊಡಿ. ಸೇಲ್ಸು, ಕಮಿಷನ್ ರಿಸೀವ್ಡು, ಇಂಟ್ರೆಸ್ಟ್ ರಿಸೀವ್ಡು. ನೆಕ್ಸ್ಟ್ ಒನ್, ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್, ಆರ್ ವಾಟ್ ಯು ಮೀನ್ ಬೈ ಡಬಲ್ ಎಂಟ್ರಿ ಸಿಸ್ಟಮ್? ಓಕೆನಾ. ಇದಕ್ಕೆ ಆನ್ಸರ್ ಏನು? ಇಲ್ಲಿ ನೋಡಿ, 1 ಮಾರ್ಕಿಗೆ ಕೇಳಿದ್ರೆ ಜಸ್ಟ್ ಇಷ್ಟೇ ಸಾಕಾಗುತ್ತೆ. 2 ಮಾರ್ಕ್ಸ್ ಆಗಿರೋದ್ರಿಂದ ಈ ಆನ್ಸರ್ನೇ ಬರಿಬೇಕು. Every transaction have 2 aspects. One is debit and the other aspect is credit when both aspects of a transaction are recorded in the books of accounts. So, it is a book in which cash and bank transactions are recorded. Next one, what do you mean by compound voucher? Voucher which records a transaction that entails multiple debit and credits, and one credit and debit is called compound voucher. Next to state the rules of debit and credit of capital. Increase the credit, decrease the debit. Next one, name any 2 methods of preparing trial balance. Trial balance na prepare mado method idiyala, 2 method na heli. Balance method, total method. Next question, what do you mean by rectification of errors? Rectification of errors is a procedure of revising mistakes in the entries. Give 2 examples of capital expenditure. Purchase of building, purchase of furniture, purchase of machinery, purchase of land. Next one, why do you prepare trading and profit and loss account? Trading ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡೋದು ಗೊತ್ತಿದೆ ನಿಮಗೆ. ಫೈನಲ್ ಅಕೌಂಟಲ್ಲಿ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಲ್ಲ. ಸೊ ಟ್ರೇಡಿಂಗ್ ಅಕೌಂಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನು ಅಂತ ಹೇಳಿದರೆ, ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ನೆಟ್ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ರೆಸ್ಪೆಕ್ಟಿವ್ಲಿ. ಓಕೆನಾ. ಗ್ರಾಸ್ ಪ್ರಾಫಿಟ್ ಯಾವುದರಲ್ಲಿ, ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಎಲ್ಲಿ ಸಿಗುತ್ತೆ? ಟ್ರೇಡಿಂಗ್ ಅಕೌಂಟಲ್ಲಿ ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಸಿಗುತ್ತೆ. ಸೊ ಏನು ಸಿಕ್ಕಿದೆ ಅದು ಫೈನಲ್ ಆಗಿ ನಮಗೆ ಬೇಕಾಗಿರೋದು ಯಾವುದಕ್ಕೆ? ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ. ಸೊ ದಟ್ ನಾವು ಗ್ರಾಸ್ ಪ್ರಾಫಿಟ್ ಆರ್ ನೆಟ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ? ಟ್ರೇಡಿಂಗ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಓಕೆನಾ. ಸೊ ಇದ್ರ ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ, ಅಥವಾ ಇಲ್ಲೇ ಪಾಸ್ ಮಾಡಿಕೊಂಡು ಆನ್ಸರ್ನ ಕೂಡ ಬರ್ಕೋಬಹುದು. ನಿಮ್ಮ ಹತ್ರನೂ ಆನ್ಸರ್ ಇರುತ್ತೆ. ಸೊ ಈ ಕ್ವಶನ್ ಇಂಪಾರ್ಟೆಂಟು ಅನ್ನೋದು ಎಂಡ್ವರೆಗೂ ಮಿಸ್ ಮಾಡದೆ ವಿಡಿಯೋ ವಾಚ್ ಮಾಡಿ. ಡಿಫೈನ್ ಅಕೌಂಟಿಂಗ್ ಇಂಪಾರ್ಟೆಂಟ್. ವಾಟ್ ಈಸ್ ಅಕೌಂಟೆನ್ಸಿ? ಇಲ್ಲಿ 2 ಕ್ವಶನ್ ಹೇಳಿದ್ದೀನಿ. ಡಿಫೈನ್ ಅಕೌಂಟಿಂಗ್ ಇಂಪಾರ್ಟೆಂಟು, ವಾಟ್ ಈಸ್ ಅಕೌಂಟೆನ್ಸಿ ಇಂಪಾರ್ಟೆಂಟು, ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಇಂಪಾರ್ಟೆಂಟು, ವಾಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಪಾರ್ಟೆಂಟು. ಸ್ಟೇಟ್ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ಅಸೆಟ್ಸ್ ಅಕೌಂಟ್. ಸ್ಟೇಟ್ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ಕ್ಯಾಪಿಟಲ್ ಅಕೌಂಟ್ ಇಂಪಾರ್ಟೆಂಟು. ವೈ ದ ಬ್ಯಾಂಕ್ reconciliation statement is important. Next, to purchase of machinery for rupees 25,000 has been entered in the purchase book. Give the rectifying entry. Machinery account debtor to purchase account.
Next, to name any two types of provision for doubtful debts, provision for taxation. Give an example for closing entry. Example for closing entries are master of opening stock to trading account debtor to opening stock account. ಇಷ್ಟು ಬರೆದ್ರೆ ಸಾಕು. ಟ್ರೇಡಿಂಗ್ ಅಕೌಂಟ್ debtor to opening stock account.